ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಬೆಳಗ್ಗೆನೆ ಬೇಗ ರೆಡಿಯಾಗಿ ಕಂಪ್ನಿ ಹೋಗ್ತಾ ಇದ್ದೀನಿ. ಏನಕ್ಕಂತ ಅಂದರೆ ಊರಿಗೆ ಹೋಗಬೇಕು. ಸೊ ಈ ಊರಿಗೆ ಹೋಗಬೇಕು ಅಂತ ಇದ್ದಾಗ ಎಲ್ಲ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಊರಿಗೆ ಹೋಗೋದೇ ಒಂಥರ ಎಕ್ಸೈಟ್ಮೆಂಟು. ಕಂಪ್ನಿ ಹೋಗಿ ಫುಲ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಬನ್ನಿ, ಹೆಂಗೆ ಹೋಗ್ತೀನಿ, ಯಾವ ಥರ ಇರುತ್ತೆ ಇವತ್ತು ನಮ್ಮ ದಿನ ಅಂತೇಳಿ ತೋರಿಸ್ತೀನಿ ನಿಮಗೆ. ಗೈಸ್, ಕಂಪ್ನಿ ಹತ್ರ ಬಂದೆ. ಇವಾಗ ಟೈಮ್ ಆಗಿಬಿಟ್ಟಿದೆ. ಬೇರೆ 3 ಗಂಟೆ ಟ್ರೈನ್ ಇರೋದ್ರಿಂದ 1 ಗಂಟೆಗೆ ನಾನು ಇಲ್ಲಿಗೆ ಬಿಡ್ಬೇಕು. ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಹೆವಿ ದೂರ ಆಗುತ್ತಲ್ವಾ. ಅದಕ್ಕೋಸ್ಕರ 7:15 7 ಕಾಲಿಗೆ ಪಂಚ್ ಮಾಡಿದ್ರೆ 12:30 1 ಗಂಟೆ ಕರೆಕ್ಟಾಗಿ ಬಿಟ್ರೆ ಗೈಸ್ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ, ಕಂಪ್ನಿಲೆಲ್ಲ ವಿಡಿಯೋ ಮಾಡಂಗಿಲ್ಲ. ಮಧ್ಯಾಹ್ನ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬಾಯ್. ಗೈಸ್, ಫೈನಲಿ ನಾನಿವಾಗ ಬಂಸಂದ್ರ ಬಂದಿದ್ದೀನಿ. ಲೇಟ್ ಆಗಿಬಿಟ್ಟಿದೆ ಗೈಸ್. ಸೊ ಆಟೋದಲ್ಲಿ ಅರ್ಜೆಂಟಾಗಿ ಬಂದು ಇವಾಗ ಮೆಟ್ರೋ ಸ್ಟೇಷನ್ ಕಡೆ ಹೊರಟಿದ್ದೀನಿ. ಮೆಟ್ರೋ ಇಲ್ಲಿಂದ ಎಷ್ಟು ಗಂಟೆಗಿದೆ ಅಂತಾನೂ ಗೊತ್ತಿಲ್ಲ. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ನಮ್ಮ ಮೆಟ್ರೋ ಇದೆಯಲ್ಲ ವಾಟ್ಸಪ್ಪಲ್ಲಿ ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಡೆಲ್ಟಾ ಎಲೆಕ್ಟ್ರಾನಿಕ್ ಸಿಟಿ ಬಂಸಂದ್ರ ಅಂತ ಟೈಪ್ ಮಾಡೋಕ್ಕೆ ಆಗ್ತಿಲ್ಲ ಅರ್ಜೆಂಟಲ್ಲಿ. ಮೆಟ್ರೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಗೈಸ್, ಮೆಟ್ರೋ ಇಲ್ಲ. ಇನ್ನೂ 17 ನಿಮಿಷ ತೋರಿಸ್ತಿದೆ ಗೈಸ್. ಇನ್ನೂ 13 ನಿಮಿಷ ಇದೆ ಗೈಸ್. ಊಟ ಬೇರೆ ಆಗಿಲ್ಲ. ಇನ್ನು ಊಟ ಮಾಡೋಣ ಅಂತ ಅನ್ಕೊಂಡೆ. ಬೇಗ ಹೋಗಿ, ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಇದೇ ರೀತಿ ಆಗುತ್ತೆ ಗೈಸ್. ನನಗೆ ಸೇಮ್ ನಿಮಗೂ ಇದೇ ರೀತಿ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೇ ಕಾಯ್ತಾ ಇದ್ದೀನಿ ಮೆಟ್ರೋ ಸ್ಟೇಷನ್ ಅಲ್ಲಿ. ಬೇಗ ಹೋದ್ರೆ ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತಿದ್ದೆ. ಇವತ್ತು ನಾವು ಅನ್ಕೊಂಡಿದ್ದಾಗ ಯಾವ್ದು ಆಗಲ್ಲ. ಯಾವಾಗ ಯಾವ ಟೈಮಿಗೆ ಯಾವ್ದು ಆಗ್ಬೇಕು ಅದೇ ಆಗೋದಲ್ವಾ. ಆಕ್ಚುಲಿ ನಾನು ಸುಮಾರು ಟೈಮ್ ಊರಿಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಬೇಕಂತಿದ್ದೆ. ಬಟ್ ಯಾವತ್ತು ವಿಡಿಯೋನೇ ಮಾಡೋಕ್ಕಾಗಿರ್ಲಿಲ್ಲ ಗೈಸ್. ಇವತ್ತು ಮಾಡ್ತಾ ಇದ್ದೀನಿ. ನೋಡೋಣ, ಟ್ರೈನ್ ಅಲ್ಲಿ ಹೋಗಿ ನಮ್ಮ ಶಿವಮೊಗ್ಗದವರೆಗೂ ಹೋಗೋವರೆಗೂ ವಿಡಿಯೋ ಮಾಡಕ್ ಆಗುತ್ತಾ ಅಂತ ಹೇಳಿ. ನಮ್ಮ ಫ್ರೆಂಡ್ ಸುಮಾರು ಸಲ ಹೇಳಿದ್ದ, ಜೀವನ್ ನೀನ್ ಊರಿಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋ ಅಂತ ಹೇಳಿ. ಫೈನಲಿ ನಮ್ ಮೆಟ್ರೋ ಬಂದಿದೆ. ಸೊ ಟೈಮ್ ಇವಾಗ 1:25 ಆಗಿದೆ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಇವಾಗ ಇನ್ನೂ ಹೊರಡಕ್ಕೆ 5 ನಿಮಿಷ ಆದ್ಮೇಲೆ ಹೊರಡುತ್ತೆ ಗೈಸ್. ಒಳ್ಳೆ ಆರಾಮಾಗಿ ಖಾಲಿ ಇರುತ್ತೆ. ಇವಾಗ ಹೋಗೊಂದ್ ಕಡೆ ಕುತ್ಕೊಬಿಡೋಣ. ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಹಾಕಬೇಕು. ನೋಡಿ, ಆ ಕಡೆನೂ ಫುಲ್ಲು ಖಾಲಿ, ಈ ಕಡೆನೂ ಫುಲ್ಲು ಖಾಲಿ. ಎಲ್ಲ ಕಡೆ ಖಾಲಿ ಇದೆ. ಬಂಸಂದ್ರಿಂದ ಆಕ್ಚುಲಿ ಜನ ಕಡಿಮೆನೇ ಇರ್ತಾರೆ. ಬಟ್ ಈ RV ರೋಡ್ ಇಂದ ಮೆಜೆಸ್ಟಿಕ್ ಹೋಗೋದಿದೆಯಲ್ಲ, BMTC ಬಸ್ಸಲ್ಲಾದ್ರೂ ಹೋಗ್ಬೋದು, ಅಷ್ಟು ಜನ ಇರ್ತಾರೆ ಗೈಸ್. ಫೈನಲಿ ಇವಾಗ RV ರೋಡಿಗೆ ಬಂದಿದ್ದೇನೆ. ಸೊ ಇಲ್ಲಿಂದ ಇನ್ನು ಮೆಜೆಸ್ಟಿಕ್ ಹೋಗ್ಬೇಕು. ಇನ್ನು ಊಟ ಆಗಿಲ್ಲಲ್ಲ, ಹೆವಿ ಹೊಟ್ಟೆ ಹಸಿತಿದೆ. ಏನು ಮಾತಾಡೋಕ್ಕಾಗ್ತಾನೆ ಇಲ್ಲ ಗೈಸ್. ಇನ್ನೂ 3 ನಿಮಿಷ ಇದೆ ಬರೋಕ್ಕೆ ಗೈಸ್. ಫುಲ್ಲು ರಶ್ ಆಗಿಬಿಟ್ಟಿದೆ. ಅವಾಗಿನ ಥರ ಸೀಟ್ ಸಿಗಲ್ಲ ಅನ್ಸುತ್ತೆ. ಮೆಜೆಸ್ಟಿಕ್ ಹತ್ರ ಬಂದಿದ್ದೀನಿ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗ್ತಿದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು 2:15 ಆಗಿದೆ. ಊಟ ಮಾಡಬೇಕು ಗೈಸ್. ಟೈಮ್ ಆಗುತ್ತೆ ಏನೋ ಗೊತ್ತಾಗ್ತಿಲ್ಲ. ನಾನೊಂದು ಹೋಟ್ಲಲ್ಲಿ ಊಟ ಮಾಡಬೇಕಂತ ಅನ್ನಲ್ಲ. ಸೊ ಹೋಟೆಲಿಗೆ ಹೋಗೋಕ್ಕಾಗುತ್ತಾ? 3 o'clock ಇದೆ. ಅಟ್ಲೀಸ್ಟ್ 2:45ಗೆಲ್ಲ ನಾನು ಆ ಹೋಟೆಲ್ ಬಿಟ್ಟರೆ ಆರಾಮಾಗಿ ರೀಚ್ ಆಗ್ಬೋದು. ಎಷ್ಟೇ ಸಲ ಈ ಮೆಟ್ರೋದಲ್ಲಿ ಓಡಾಡ್ಕೊಂಡು ಇಲ್ಲಿಗೆ ಬಂದ್ರು ಈ ಎಕ್ಸಿಟ್ ಆಗೋದು ಮಾತ್ರ ಹೆವಿ ಕನ್ಫ್ಯೂಸ್ ಆಗುತ್ತೆ ಗೈಸ್ ನನಗಂತೂ. ಸೊ ಎಲ್ಲಿ ಯಾವ ಕಡೆಯಿಂದ ಎಕ್ಸಿಟ್ ಆಗ್ಬೇಕಂತಾನೆ ಗೊತ್ತಾಗಲ್ಲ. ಯಾವುದೋ ಒಂದು ಗೇಟಲ್ಲಿ ಎಕ್ಸಿಟ್ ಆಗ್ತೀನಿ, ಆಮೇಲೆ ನೋಡಿ ಈ ರೀತಿ ಹುಡುಕ್ತಾ ಹೋಗ್ತೀನಿ. ಸೊ ನಾನಿವಾಗ BMTC ಬಸ್ ಸ್ಟ್ಯಾಂಡ್ ಕಡೆಗೆ ಎಕ್ಸಿಟ್ ಆಗ್ಬೇಕು. ಯಾಕಂತಂದ್ರೆ ಅಲ್ಲೇ ನಿಯರ್ ಇರೋದಲ್ವಾ ಹೋಟೆಲ್. ಅದೇ ಹೋಟೆಲಲ್ಲಿ ಊಟ ಮಾಡಬೇಕು ಅನಿಸ್ತಿದೆ ಗೈಸ್. ಅದಕ್ಕೋಸ್ಕರ ಅಲ್ಲೇ ಊಟ ಮಾಡೋಣ ಅಂತ ಅನ್ಕೊಂಡು ಕೈ ವಾಕಲ್ಲಿ ಹೋಗಿ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಬರೋಷ್ಟೊತ್ತಿಗೆ ಟೈಮ್ ಆದರೆ ಗೋವಿಂದ. ಇಷ್ಟು ಬೇಗ ಬಂದಿದ್ದು ವೇಸ್ಟ್ ಆಗುತ್ತೆ ಗೈಸ್. ನಾನು ಹೇಳಿದ್ನಲ್ಲ, ಹೋಟೆಲಿಗೆ ಹೋಗಲ್ಲ. ಏನಕ್ಕಂತ ಅಂದರೆ ಆಲ್ರೆಡಿ 2:20 ಆಗಿದೆ. ಅಲ್ಲಿ ಎಂಟ್ರೆನ್ಸಿಂದ ಹಿಡಿದು ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟೊತ್ತಿಗೆ 10 ಮಿನಿಟ್ಸಲ್ಲಿ ಹೋಗೋಕ್ಕಾಗಲ್ಲ. ಬ್ಯಾಗು ಭಾರ ಇದೆಯಲ್ಲ. ಸೊ ಅಲ್ಲೇ ಯಾವ್ದಾದ್ರು ನಾನ್ ವೆಜ್ ಹೋಟೆಲ್ ಇದೆಯಾ ನೋಡ್ತೀನಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ಅಲ್ಲಿ ಹೋಟೆಲ್ಗಳಿದ್ದಾವೆ, ಬಟ್ ಚೆನ್ನಾಗಿರೋದು ಸಿಗಬೇಕು ಗೈಸ್. ನಾನು ಮತ್ತೊಂದು ಏನು ಗೊತ್ತಾ, ಸೊ ಇಲ್ಲೂ ಕಾಣಿಸಲ್ಲ. ಸೊ ಈ ಕಲರ್ ಡ್ರೆಸ್ ಹಾಕೊಂಡಿದ್ದೀನಲ್ಲ, ಇದರಲ್ಲಿ ಸುಮಾರು ವೀಡಿಯೋ ಮಾಡಿದ್ದೀನಿ ಗೈಸ್. ಬಟ್ ಯಾವ ವೀಡಿಯೋನು ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ. ಏನಕ್ಕಂತ ಅಂದರೆ ಫುಲ್ಲು ಫ್ಲಾಪ್ ಅನ್ಸೋದು. ಎಡಿಟ್ ಮಾಡ್ಬೇಕಾದ್ರೆ ಇವತ್ತು ಈ ವಿಡಿಯೋ ಬೇಡ, ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಸುಮಾರು ವೀಡಿಯೋ ಮಾಡಿದ್ದೀನಿ ಆ ಡ್ರೆಸ್ ಹಾಕ್ಕೊಂಡು. ಬಟ್ ಯಾವ ವೀಡಿಯೋನೂ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಈ ಡ್ರೆಸ್ ಹಾಕೋಬೇಕಂತಲೇ ಹಾಕೊಂಡಿಲ್ಲ. ಅನ್ಫಾರ್ಚುನೇಟ್ಲಿ ಇದೇ ಡ್ರೆಸ್ ಹಾಕೊಂಡಿದ್ದೀನಿ. ಸೊ ನೋಡೋಣ, ಈ ಡ್ರೆಸ್ ಹಾಕೊಂಡಾದಾಗ ಈ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಯಾವ ರೀತಿ ರೀಚ್ ಸಿಗುತ್ತೆ ಅಂತೇಳಿ ನೋಡೋಣ ಗೈಸ್. ಇಲ್ಲೆಲ್ಲ ನಿಲ್ಬಾರ್ದು ಅಂತ ಅಂದಿದ್ದಾರೆ. ಬಟ್ ಆದರೂ ನೋಡಿ, ಅಲ್ಲಿ ಎಲ್ಲ ಕಡೆ ನಿಂತಿರ್ತಾರೆ. ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕು ಇವ್ರನ್ನೆಲ್ಲ. ಸೊ ಮುಂಚೆನೇ ಹೇಳಿದ್ದಾರೆ ಇಲ್ಲಿ ನಿಲ್ಬಾರ್ದು ಅಂತೇಳಿ, ವೇಶ್ಯವಾಟಿಕೆ ನಿಲ್ಲಬೇಕು ಅಂತ. ಬಟ್ ಅಂದರೂ ಇಲ್ಲೇ ಇದ್ದಾರೆ ಗೈಸ್. ಮನೆಗೆಲ್ಲ ಒಬ್ಬರು ನಿಂತ್ಕೊಂಡು ಬಾರೋ ಇಲ್ಲಿ ಅಂತ ಅಂದರು. ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಸೊ ಅವ್ರ ಎದುರುಗಡೆ ನಿಮಗೆ ಏನಾದ್ರು ಬಂದರು ಅಂದರೆ ಡೈರೆಕ್ಟ್ ಕ್ಯಾಮ್ರಾ ತೆಗೀರಿ ಗೈಸ್, ಅಷ್ಟೇ. ಸೊ ಕ್ಯಾಮ್ರಾ ನೋಡಿದ್ರೆ ಅವ್ರು ಭಯ ಆಗ್ತಾರೆ. ಇಲ್ಲ ಅಂತ ಅಂದರೆ ಸೈಲೆಂಟ್ ಇರೋರು ಯಾರು ಬಂದುಬಿಟ್ರೆ ಹೆವಿ ಕಷ್ಟ. ಅವರು ಮತ್ತೆ ನೋಡಿ ಸಿಂಗಲ್ ಆಗಿ ನಿಲ್ಲೋದೇ ಇಲ್ಲ ಗೈಸ್. 2, 3, 4 ಜನ ಒಟ್ಟೊಟ್ಟಿಗೆ ಇರ್ತಾರೆ. ಅಲ್ಲಿ ಫೋನ್ ತೆಗೆದೆ ಸುಮ್ಮನೆ ಸೈಲೆಂಟಾಗಿ ತಿರ್ಕೊಂಡು ಹೋದ್ರು. ಆ ಕಡೆ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ, ಬನ್ನಿ ಅಂತ ಗೈಸ್. ಅಲ್ಲೊಂದು ಇದೆಯಲ್ಲ, ಪಾವನ ನಾನ್ ವೆಜ್ ಆ್ಯಂಡ್ ವೆಜ್ ರೆಸ್ಟೋರೆಂಟು. ರೈಸ್ ಅಲ್ಲ, ಊಟ ಮಾತ್ರ ಕಚಡವಾಗಿರುತ್ತೆ ಗೈಸ್. ಲಾಸ್ಟ್ ಟೈಮ್ ನಾನು ಬೇಗ ಬಂದೆ ಅಂತ ಹೇಳಿ ತಿಂದಿದ್ದೆ. ಬೇರೆ ಕಡೆ ಹೋಗೋಣ ಬನ್ನಿ ಗೈಸ್. ಇವತ್ತು ನಾನು NRN ಫುಡ್ ದೊಣ್ಣೆ ಬಿರಿಯಾನಿ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ರಿವ್ಯೂ ಕೊಡ್ತೀನಿ. ಬನ್ನಿ, ಒಳ್ಳೆ ಊಟ ತಿನ್ನೋಣ.
ಗೈಸ್ ನಾನು ಚಿಕನ್ ತಿನ್ಬೇಕಂತ ಬಂದರೆ ಇಲ್ಲಿ ಬರೀ ಕುಷ್ಕ ಕಬಾಬು ಕೂಡ ಇಲ್ಲ. ಬನ್ನಿ ಒಳ್ಳೆ ಕುಷ್ಕ ತಿನ್ನೋಣ. ಏನು ಮಾಡೋಕ್ಕಾಗಲ್ಲ, ಯಾವ್ಯಾವ ಟೈಮಿಗೆ ಏನೇನು ತಿನ್ಬೇಕು ಅದೇ ತಿನ್ನೋಕ್ಕಾಗೋದು. ನಾವು ಅನ್ಕೊಂಡಾಗ ತಿನ್ನೋಕ್ಕಾಗಲ್ಲ ಗೈಸ್. ಕುಷ್ಕ, ಗ್ರೇವಿ, ಎಗ್ಗು, ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತೇಳಿ. ಓಕೆ ತಿನ್ಬೋದು, ತೊಂದರೆ ಇಲ್ಲ. ಕುಷ್ಕ ನಾನು ಒಳ್ಳೆ ಚಿಕನ್ ತಿನ್ನಬೇಕು, ಒಳ್ಳೆ ತಿಂದು ಟ್ರೈನಲ್ಲಿ ಮಲಗೋಣ ಅಂತ ಅಂದ್ಕೊಂಡೆ. ನಾನು ಯಾವಾಗ ಅಂದ್ಕೊಂಡು ಬರ್ತೀನಿ, ಅದು ಯಾವುದೂ ಆಗ್ತಾನೆ ಇಲ್ಲ ಗೈಸ್. ಅಷ್ಟು ಚೆನ್ನಾಗೇ ಇರಲಿಲ್ಲ ಗೈಸ್. ಸೊ ದೊಣ್ಣೆ ಬಿರಿಯಾನಿ ಅಂತ ಅಂದ್ಕೊಂಡು ಹೋಗಿ ಕುಷ್ಕ ತಗೊಂಡಿದ್ದೆ, ಚೂರು ಚೆನ್ನಾಗಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗಲೂ ಸೇಮ್ ಇದೇ ಥರ ಆಗಿತ್ತು, ಇದೇ ಹೋಟೆಲಲ್ಲಿ ಮೆಜೆಸ್ಟಿಕ್ ಹತ್ರ ನಿಯರ್ ರೈಲ್ವೆ ಸ್ಟೇಷನ್ ಹತ್ರ. ಯಾವ ಹೋಟೆಲು ಚೆನ್ನಾಗೇ ಇಲ್ಲ ಗೈಸ್. ಒಂದು ದಿನ ಒಳ್ಳೆ ಊಟ ಮಾಡಿ ಊರಿಗೆ ಹೋಗೋಣ ಅಂದರೆ ಆಗ್ತಿಲ್ಲ ಗೈಸ್. ಊರಿಗೆ ಹೋಗಬೇಕಾದ್ರೆ ಇಲ್ಲಿ ಹೋಟೆಲ್ಗಳಲ್ಲಿ ತಿನ್ನೋಕ್ಕೇನು ಬೇಜಾರಲ್ಲ, ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಬೇಕು. ಇಲ್ಲೆಲ್ಲ ನೀಟ್ನೆಸ್ಸೇ ಇರಲ್ಲ. ಅಂತಲ್ಲಿ ಹೋಗಿ ತಿಂತಾ ಇದ್ದೀವಿ, ಏನು ಮಾಡೋದು ಗೈಸ್. ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿದೆ. ಡೈರಿ ಮಿಲ್ಕ್ ಇಲ್ಲ ಅಂದರೆ ಕಿಟ್ಕ್ಯಾಟ್ ತೊಗೊಳೋಣ. ಡೈರಿ ಮಿಲ್ಕ್ ಇಲ್ಲ ಇಲ್ಲಿ ಗೈಸ್. ಕಿಟ್ಕ್ಯಾಟ್ ತೊಗೊಂಡಿದ್ದೀನಿ 20 ರೂಪೀಸ್ದು. ವಾಟ್ರ್ ಬಾಟ್ಲು ತೊಗೋಬೇಕು, ಬಟ್ ಕೋಲ್ಡ್ ಎಲ್ಲೂ ಕೋಲ್ಡ್ ಇಲ್ಲ ಗೈಸ್. ಈ ಬೇಸಿಗೆಗೆ ಕೋಲ್ಡ್ ವಾಟ್ರೇ ಸಿಗ್ತಿಲ್ಲ ಗೈಸ್ ಎಲ್ಲ ಕಡೆ. ಸೊ ನಮ್ಮದು 10ನೇ ಪ್ಲ್ಯಾಟ್ಫಾರ್ಮು ಗೈಸ್. ಇಲ್ಲಿಂದ 1ರಿಂದ 10ಗೆ ಹೋಗೋಷ್ಟೊತ್ತು 10ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಗೈಸ್. ಟ್ರೈನ್ಗಳು ನೋಡಿ ಎಷ್ಟು ನಿಂತಿದ್ದಾವೆ ಗೈಸ್. ಇವತ್ತು ನನಗೆ D2 ಸಿಕ್ಕಿತ್ತಲ್ಲ, ಸೊ ಇಲ್ಲಿಂದ ಎಂಟ್ರಿ ಆಗ್ತೀನಿ, ಅಲ್ಲಿ ನಿಯರೇ ಇದೆ. ಸೊ ಇಷ್ಟು ಟೈಮ್ ಟ್ರೈನ್ ಬುಕ್ ಮಾಡಿದಾಗ ಫುಲ್ಲು ಫ್ರಂಟಲ್ಲಿರೋದು ಗೈಸ್. ನಾನು ಇಲ್ಲಿ ಎಂಟ್ರಿ ಆಗಿ ನಂದು ಕೋಚ್ ಪೊಸಿಷನಿಗೆ ಹೋಗೋಷ್ಟೊತ್ತಿಗೆ ಅಲ್ಲೇ ಒಂದು 1/4 ಗಂಟೆ ಆಗ್ತಿತ್ತು. ಸೊ ಇವತ್ತು C ಹತ್ರ ಇದ್ದೀನಿ ಇವಾಗ ನೋಡಿ. ಇಲ್ಲಿ ನಾನು ಹಿಡ್ದಿದ ತಕ್ಷಣ ಹೋಗೇ ಬಿಡ್ಬೇಕಾ. ಸೊ C1, D1, D2. ನನ್ನ ಕೋಚ್ ಪೊಸಿಷನ್ ಬಂದ್ಬಿಟ್ಟು D2. ಕಾಣಿಸ್ತಿದ್ಯಾ? D1 ಗೈಸ್. ಇದು ಯಾವುದೋ ಹೊಸ ಟ್ರೈನ್ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಹೊಸದಿದೆ. ಇದು ಮುಂಚೆ ಇದ್ದಿದ್ದು ಈ ಟ್ರೈನ್ ಅಲ್ಲ ನೋಡಿ ಗೈಸ್, ಫುಲ್ಲು ಹೊಸದು. ಕಂಪೇರ್ ಟು ಲಾಸ್ಟ್ ಇದು ಫುಲ್ಲು ಫ್ರೀ ಇದೆ ಗೈಸ್. ಸೊ ಫಸ್ಟ್ ನಾನು ನೋಡಬೇಕಾಗಿರೋದು ವಾಶ್ರೂಮು. ನೋಡಿ ವಾಶ್ರೂಮ್ ಎಲ್ಲ ಫುಲ್ ನೀಟಾಗಿದೆ. ಇದು ಯಾವುದೋ ಹೊಸ ಟ್ರೈನು ಗೈಸ್. ತಾಳಗೊಪ್ಪದಿಂದ ತಾಳಗೊಪ್ಪಕ್ಕೆ ಬಿಟ್ಟಿರೋದು ಹೊಸ ಟ್ರೈನು ಗೈಸ್. ಫುಲ್ಲು ಸೀಟ್ ಎಲ್ಲ ಚೇಂಜ್ ಇದೆ ನೋಡಿ ಇಲ್ಲಿ. ಮುಂಚೆ ಟ್ರೈನಲ್ಲಿ ಹೆಂಗಿತ್ತು ಅಂತ ಅಂದರೆ ಕಾಲು ನೀಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಇದು 10:45 ಒಂದು ಟ್ರೈನ್ ಬಿಟ್ಟಿದ್ರು. ಶಿವಮೊಗ್ಗಕ್ಕೆ 2:45 ಹೋಗೋದು, 2:15 ಸಮಥಿಂಗ್ ಹೋಗೋದು. ಅದೇ ಟ್ರೈನ್ ಶಿಫ್ಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಆಮೇಲೆ ಹೋಗಿ ಒಂದ್ಸಲ ಟ್ರೈನ್ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಬರೋಣ. ಇವಾಗ ಫಸ್ಟ್ ನಾನು ವಾಟರ್ ಬಾಟ್ಲು ತೊಗೊಬರ್ಬೇಕು ಗೈಸ್. ಕೋಲ್ಡ್ ವಾಟರ್ ಬಾಟ್ಲೇ ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ನಾನು ಒಂದು 5-6 ಅಂಗಡಿಲಿ ಕೇಳಿದೆ, ಎಲ್ಲೂ ಕೋಲ್ಡೇ ಇಲ್ಲ. ಸೊ ನನ್ನ ಪಕ್ಕ ಗೈಸ್ ಇಬ್ಬರು ಕೂತಿದ್ದಾರೆ. ನಾನು ಹೆಂಗೆ ಕೂರ್ಬೇಕು ಗೊತ್ತಾ, ಹಿಂಗೆ ಕಂಜೆಸ್ಟೆಡ್ ಆಗಿ ಕೂರ್ಬೇಕು, ಅಷ್ಟು ದಪ್ಪ ಇದ್ದಾರೆ. ಈ ಟ್ರೈನಲ್ಲಿ ಹೋಗಕ್ಕೆ ಮಾತ್ರ ಹೆವಿ ಖುಷಿ ಆಗ್ತಿದೆ ಗೈಸ್. ನೋಡಿ ಇಲ್ಲಿ ವಾಶ್ರೂಮ್ ಅಲ್ಲಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಸೊ ಮುಂಚೆ ಟ್ರೈನಲ್ಲಿ ಈ ರೀತಿ ಇರಲಿಲ್ಲ. ಹಾಳು ಮಾಡಬೇಡಿ, ಕಷ್ಟಪಟ್ಟು ಮಾಡಿದ್ದಾರೆ ಗೈಸ್. ನಾವಿಲ್ಲಿ ಒಂದು ಹಾಳು ಮಾಡಬಾರ್ದು. ಮುಂಚೆ ಟ್ರೈನಲ್ಲಿ ಯಾವ ರೀತಿ ಇತ್ತು ಗೊತ್ತಾ ಗೈಸ್, ಇಲ್ಲಿ ಈ ವಿಂಡೋ ಇದೆಯಲ್ವಾ, ಈ ರೀತಿ ಸ್ಲೈಡಿಂಗ್ ಇರಲಿಲ್ಲ. ಸೊ ಫುಲ್ಲು ಮೇಲ್ಗಡೆ ಎತ್ತದಿತ್ತು. ಸೊ ಇವಾಗ ಫುಲ್ಲು ಚೇಂಜ್ ಆಗಿದೆ. ಆಮೇಲೆ ತೋರಿಸ್ತೀನಿ ಟ್ರೈನ್ ಯಾವ ರೀತಿ ಇದೆ ಅಂತೇಳಿ, ಏನೇನು ಚೇಂಜ್ ಆಗಿದೆ ಅಂತೇಳಿ ನೋಡೋಣ. ನನಗೂ ನೋಡೋಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಒಂದೇ ಭಾರತ್. ನನ್ನ ಪ್ರಕಾರ ಚೆನ್ನೈಗೆ ಹೋಗೋದು ಅನ್ಸುತ್ತೆ, ಗೊತ್ತಿಲ್ಲ ಗೈಸ್ ಎಲ್ಲಿ ಹೋಗೋದಂತ. ಸ್ವಲ್ಪ ಶೂ ಬೀಚ್ ಕುತ್ಕೊತೀನಿ, ಯಾಕಂತಂದರೆ ನಡೆದು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ ಗೈಸ್. ಫೈನಲಿ ನಮ್ಮ ಟ್ರೈನ್ ಹೊರಟಿದೆ. ಬೆಂಗಳೂರಿಂದ ಹೋಗೋದೇ ಒಂಥರ ಮಜಾ ಅನ್ಸುತ್ತೆ ಊರಿಗೆ ಹೋಗೋದು. ಬನ್ನಿ ನೆಕ್ಸ್ಟ್ ಯಾವ್ಯಾವ ರೀತಿ ವೆದರ್ ಇದೆ ನಮ್ಮ ಸೈಡು. ನಿನ್ನೆ ಮಳೆ ಅಂತ ಅಂದಿದ್ರು ನಮ್ಮಮ್ಮ ಫೋನ್ ಮಾಡಿ. ಸೊ ಇವತ್ತು ಮಳೆ ಬರ್ತಿದ್ಯಾ ಏನು ಎಲ್ಲ ಹೋಗಿ ನೋಡ. ನಾನು ಊರಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ ಅಲ್ವಾ, ನಮ್ಮ ಫ್ರೆಂಡಿನ ಅಕ್ಕನ ಮದುವೆ ಇದೆ. ಟ್ರೈನಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಈ ಕಿಟ್ಕ್ಯಾಟ್ ನೋಡಿದ್ರೆ ಮೆಲ್ಟ್ ಆಗಿ ಹೋಗಿದೆ. ಕಿಟ್ಕ್ಯಾಟ್ ತಿನ್ನೋಣ ಬನ್ನಿ, ಕಿಟ್ಕ್ಯಾಟ್ ತಿನ್ನೋಣ. ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಗೈಸ್. ನಮ್ಮ ಸೈಡ್ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ. ಈ ಮಳೆ ಬರ್ತಾ ಇದೆ ಇವಾಗ ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲಿ ಬಿಸಿಲು ನೋಡಿ ನಮ್ಮ ಸೈಡ್ ಮಳೆ ಸ್ಟಾರ್ಟ್ ಆಗಿದೆ. ನನಗೆ ಬ್ಲಾಗ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಗೈಸ್. ಹೆವಿ ನಿದ್ದೆ ಎಳೀತಿದೆ. ಈ ಮಳೆಗೆ, ಗಾಡಿಗೆ, ಟ್ರೈನ್ನೆಲ್ಲ ತೋರಿಸ್ಬೇಕಂತಿದ್ದೆ, ಬಟ್ ಏನು ತೋರ್ಸೋಕ್ಕೆ ಆಗ್ತಿಲ್ಲ. ಅಲ್ಲಿ ಮಳೆ, ಇಲ್ಲಿ ಬಿಸಿಲು ನೋಡಿ, ಫುಲ್ಲು ಬಿಸಿಲು ಸ್ಟಾರ್ಟ್ ಆಗಿದೆ ಇವಾಗ. ಟೈಮ್ 6 ಗಂಟೆ 6:15 ಆಗ್ತಿದೆ. ಇನ್ನೂ ಅರ್ಧ ಗಂಟೆ ಇದೆ ನಮ್ಮ ಜರ್ನಿ. ಬಟ್ ಏನಂತ ಅಂದ್ರೆ ನಾನು ನಿಮಗೆ ಹೊಸ ಟ್ರೈನ್ ತೋರಿಸ್ಬೇಕಂತ ಇದ್ದೆ ಅನ್ನಲ್ಲ, ಬಟ್ ಇಲ್ಲಿ ತೋರ್ಸಕ್ಕೆ ಆಗ್ತಿಲ್ಲ ಗೈಸ್. ನೋಡಿ ಇಲ್ಲಿ ಫುಲ್ ಜನ ನಿಂತಿದ್ದಾರೆ. ಬುಕ್ಕಿಂಗ್ ಆದ್ರೂ ಫುಲ್ಲು ರಶ್ ಆಗ್ಬಿಟ್ಟಿದ್ದಾರೆ. ಅದು ತುಮಕೂರಲ್ಲಿ ಮಳೆ ಬಂದಿದ್ರಿಂದ ಎಲ್ಲಾ ಕಡೆ ಎಲ್ಲೆಲ್ಲೋ ಹತ್ಬಿಟ್ರು. ಯಾರು ಮೂನೆ ಆಗ್ತಿಲ್ಲ ಗೈಸ್. ಹೆವಿ ರಶ್ ಇದೆ. ನಾನಿವಾಗ ಹೋದ್ರೆ ಸಿಗಾಕಂತೀನಿ ಅಂತ ಅಂದೆ. ನಾನಿವಾಗ ಶಿವಮೊಗ್ಗ ಬಂದು ಇಳಿತಾ ಇದ್ದೀನಿ ಗೈಸ್. ಏನ್ ಗೊತ್ತಾ, ಬೆಂಗಳೂರಲ್ಲಿ ಫೋನ್ ಪೇ ಯೂಸ್ ಮಾಡಿ ಸೊ ಕ್ಯಾಶೇ ಇಟ್ಕೊಳಲ್ಲ ಕೈಯಲ್ಲಿ. ಇವಾಗ ಇಲ್ಲಿಂದ MRS ಬಸ್ ಸ್ಟ್ಯಾಂಡ್ ವರೆಗೂ ಹೋಗ್ಬೇಕು, ಬಟ್ ನಾನು ಕ್ಯಾಶೇ ತಂದಿಲ್ಲ ಗೈಸ್. ಇಲ್ಲಿ ಫೋನ್ ಪೇನೂ ವರ್ಕ್ ಆಗಲ್ಲ ಬಸ್ಗಳಲ್ಲಿ. ಸೊ ನೋಡ್ಬೇಕು, ಇದು ಫಸ್ಟ್ ಟೈಮ್ ಅಲ್ಲ. ನಾನು ಯಾವಾಗ ಊರಿಗೆ ಬರ್ಬೇಕಾದ್ರೂ ಸೇಮ್ ಪ್ರಾಬ್ಲಮ್ ಮಾಡ್ಕೊಂತಿದ್ದೀನಿ ಗೈಸ್. ಇವಾಗ ನಾನು MRS ಬಂದಿದ್ದೀನಿ. ಸೊ ಮಧ್ಯಾಹ್ನ 12:45 ಬಿಟ್ಟವನು ಗೈಸ್. ಕಂಪ್ನಿಯಿಂದ ಬೊಮ್ಸಂದ್ರ ತನಕ ಆಟೋದಲ್ಲಿ ಬಂದು, ಅಲ್ಲಿಂದ ಮೆಟ್ರೋದಲ್ಲಿ ಬಂದು,
ಆಮೇಲೆ ಟ್ರೈನಲ್ಲಿ ಬಂದು ಶಿವಮೊಗ್ಗದಿಂದ ಮತ್ತೆ ಊರ ಹತ್ರ ಬಸ್ಸಿಗೆ ಹೋಗಿ ಅಲ್ಲಿಂದ ಮತ್ತೆ ಬೈಕಿಗೆ ಹೋಗೋಷ್ಟೊತ್ತಿಗೆ ಸಾಕಾಗುತ್ತೆ ಗೈಸ್. ಒಂದ್ಸಲ ಊರಿಗೆ ಹೋಗೋದು ಬರೋದು ಅಂದ್ಬಿಟ್ರೆ ಯಾಕಾದ್ರೂ ಬೆಂಗಳೂರಲ್ಲಿ ಇದೀವೋ ಅಂತ ಅನ್ಸ್ಬಿಡುತ್ತೆ. ಫುಲ್ಲು ನೈಟ್ ಆಗ್ಬಿಟ್ಟಿದೆ ಗೈಸ್. ಸೊ ಫ್ಲಾಶ್ ಲೈಟ್ ಅಲ್ಲಿ ಯಾವ ರೀತಿ ಬರ್ತಿದೆ ಅಂತ ಗೊತ್ತಿಲ್ಲ. ಪುಣ್ಯಕ್ಕೆ ನಾ ಇಲ್ಲಿ ಸಿಟಿ ಬಸ್ಸಿಗೆ ಬಂದಲ್ಲ, ಅಲ್ಲಿ ಫೋನ್ ಪೇ ಮಾಡಿಸ್ಕೊಂಡ್ರು. ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ನಮ್ಮ ಬಸ್ಸು ಗೈಸ್. ಫೈನಲಿ ನಮ್ಮ ಕಡೆ ಬಸ್ ಹತ್ತಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ ಊರ ಕಡೆ. ನಮ್ಮ ಕಡೆ ಬಸ್ಸಲ್ಲೆಲ್ಲ ಈ ರೀತಿ ಜಿಗಮಗ ಇರುತ್ತೆ, ಹಾಡುಗಳು ಬರ್ತಾ ಇರುತ್ತೆ. ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟಿಗೆ ಕಡಿಮೆ ಇರಲ್ಲ ಗೈಸ್ ನಮ್ಮ ಊರು ಬಸ್ಗಳು. ಇವಾಗ ನಿಮಗೆ ಕೇಳಿಸ್ತಿಲ್ಲ ಅನಿಸುತ್ತೆ. ಕೇಳಿಸ್ತಿದೆಯಾ ಸಾಂಗ್ ಯಾವುದು ಅಂತ ಕೇಳಿಸ್ಕೊಳ್ಳಿ. ಆಹಾ ಎಂಥ ಆ ಕ್ಷಣ ಸಾಂಗ್ ಬರ್ತಾ ಇದೆ.